ಮಾರ್ಚ್ 19, 2025 ಯುವರತ್ನ 50. ಇವತ್ತು ನಮ್ಮ ಕಾಲೇಜಲ್ಲಿ ನಡೀತಾ ಇರೋದು ಅಪ್ಪು ಇವೆಂಟ್. ಈ ಇವೆಂಟ್ ನೋಡೋಕ್ಕಂತಾನೆ ನಮ್ಮ BBC ಕೋರ್ಟಲ್ಲಿ ಜನ ಸಾಗರನೇ ತುಂಬಿಕೊಂಡಿದೆ. ಅಪ್ಪು ಸರ್ಗೆ ಟ್ರಿಬ್ಯೂಟ್ ಆಗಿ ನಮ್ಮ ಥಿಯೇಟರ್ ಕ್ಲಬ್ಬಿಂದ ಒಂದು ಸ್ಕಿಟ್ನ ಪರ್ಫಾರ್ಮ್ ಮಾಡ್ತಿದ್ದಾರೆ. ನಮ್ಮ ಕ್ಯಾಮ್ರಾಗೆ ಸಿಕ್ಕಂಥ ಮೊದಲನೇ ಕಲಾವಿದರು ಇವರೇ. ಅದಾದ್ಮೇಲೆ ವೈಟ್ ಆ್ಯಂಡ್ ವೈಟಲ್ಲಿ ಒಬ್ರು ಪೊಲಿಟಿಷಿಯನ್ ಬಂದರು. ಫ್ಯಾಷನ್ ಡಿಸೈನರ್ಗಿಂತ ಒಂದು ಕೈ ಜಾಸ್ತಿನೇ ಯೋಚನೆ ಮಾಡಿ ನಮ್ಮ ಟೀಮ್ ಅವರೆಲ್ಲ ಒಂದು ಜಾಕೆಟ್ ರೆಡಿ ಮಾಡಿದ್ದಾರೆ. ಇದನ್ನು ಮುಂದೆ ಯಾರು ಹಾಕೋತಾರಂತ ನೀವೇ ನೋಡಿ. ಹಾಗೆ ನಮ್ಮ ಜೊತೆ ಟೀಮ್ನ ಇನ್ನೊಂದು ಮೆಂಬರ್ ಆಡಾದ್ರು. ಇವ್ರು ನೋಡಿದಾಗ ನನಗೆ ಬಂದಿದ್ದು ಒಂದೇ ಪ್ರಶ್ನೆ, ಕರಿ ಕೊಟ್ಟು ಬಿಳಿ ಶರ್ಟ್ ಹಾಕಿರೋದು ನೋಡ್ರೇನೆ ಗೊತ್ತಾಗುತ್ತೆ ಇವರು ಲಾಯರ್ ಪಾರ್ಟ್ ಮಾಡ್ತಿದ್ರು ಅಂತ. ಅದಕ್ಕೆ ಏನೋ ತುಂಬ ಖುಷಿಯಾಗಿದ್ರು. ನಾನು ನಿಮಗೆ ಮುಂಚೆ ತೋರಿಸಿದ ಜಾಕೆಟ್ ಹಾಕೊಂಡವ್ರು ಇವರೇ. ಏನನ್ನು ಸಾಧಿಸಿರೋ ಸಂತೋಷ ಇವರ ಮುಖದಲ್ಲಿ ತೇಲಾಡ್ತಾ ಇರೋದನ್ನ ಗಮನಿಸಿದೆ. ಬ್ಯಾಕ್ ಬೆಂಚರ್ಸು ಎಕ್ಸಾಮ್ ಹಿಂದಿನ ದಿನ ಇಡೀ ಸಿಲೆಬಸ್ ಕವರ್ ಮಾಡೋ ಥರ ನಮ್ಮ ಮಿಕ್ಕಿ ಟೀಮ್ ಲೀಡರ್ಸು ಹೇಗೆ ಪ್ಲಾನ್ನ ಎಕ್ಸಿಕ್ಯೂಟ್ ಮಾಡಬೇಕಂತ ಡಿಸೈಡ್ ಮಾಡ್ತಾ ಇದ್ರು. ಬ್ಯಾಕ್ ಸ್ಟೇಜಲ್ಲಿ ಇದು ನಡೀತಿದ್ರೆ ಫ್ರಂಟ್ ಸ್ಟೇಜಲ್ಲಿ ಆಲ್ರೆಡಿ ಪ್ರೋಗ್ರಾಮ್ ಸ್ಟಾರ್ಟ್ ಆಗಿತ್ತು. ಡ್ಯಾನ್ಸರ್ಸು, ಸಿಂಗರ್ಸು, ಆ್ಯಕ್ಟರ್ಸು ಎಲ್ಲರೂ ಸೇರಿ ಆಡಿಯನ್ಸ್ನ ಎಂಟರ್ಟೈನ್ ಮಾಡಿದ್ರು. ಫೈನಲಿ ಅನ್ಎಕ್ಸ್ಪೆಕ್ಟೆಡ್ ಸರ್ ಸಾಂಗ್ ಕೇಳಿ ಖುಷಿ ಆಯಿತು. ಮರೆಯಾದ ಜೀವ ಎಂದಿದಿಗೂ ಅಮರ ಅಂತ ಹೇಳ್ತಾ ಮತ್ತೆ ಭೇಟಿಯಾಗೋಣ.